ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಭೀಮ್ ನಮ್ಮ ಅಮಾವಾಸ್ಯೆ ವ್ಲಾಗ್. ಸೊ ಬನ್ನಿ, ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಏನು ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋರಂತೆ. ಆ್ಯಂಡ್ ಇದೆಷ್ಟನೇ ವರ್ಷದ ಗೊತ್ತಾ ನಿಮಗೆ? 7ನೇ ವರ್ಷದ್ದು. ನೆಕ್ಸ್ಟ್ ಫೆಬ್ರವರಿ ಆದ್ಮೇಲೆ ಬಂದರೆ 8 ವರ್ಷದ ಆಗುತ್ತೆ. 7ನೇ ವರ್ಷದ ಭೀಮ್ನ ಅಮಾವಾಸ್ಯೆ ಮಾಡಿದ್ದೀವಿ ಇವತ್ತು. ಒಂಥರ ಚೆನ್ನಾಗಿತ್ತು, ಸ್ಪೆಷಲ್ ಆಗಿ. ವೀರು ಕೂಡ ಇದ್ದ, ಲಾಸ್ಟ್ ಟೈಮು ಇದ್ದ, ಬಟ್ ಪುಟಾಣಿ ಪಾಪ ಅವ್ನಿಗೇನು ಗೊತ್ತಾಗ್ತಿರ್ಲಿಲ್ಲ. ಈ ಟೈಮ್ ಅಯ್ಯಪ್ಪ ಮುಂದೆ ಒಂಥರ ರಾಗಗಳು ಆಟಗಳು ಎಲ್ಲ ಇತ್ತು, ಚೆನ್ನಾಗಿತ್ತು. ನೋಡಿ ಬನ್ನಿ ವ್ಲಾಗ್ ಹೇಗಿತ್ತು ಏನು ಅಂತ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀನು ಹೇಳು, ಏನಾದರೂ ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬೆಳಗ್ಗೆನೆ ಗಿಡಗಳನ್ನೆಲ್ಲ ನೋಡಿಕೊಂಡು ಅದಕ್ಕೆ ಏನಾರು ನೀರು ಹಾಕ್ಬೇಕಾ ಎಲ್ಲ ಚೆಕ್ ಮಾಡ್ಕೊಂಬಿಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣವೇ. ಈಗ ಮಳೆಗಾಲ ಆಗಿರೋದ್ರಿಂದ ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ತೀನಿ. ಆ್ಯಂಡ್ ಒಂದೊಂದು ಈ ಏನಂತೀರ ಗಿಡಕ್ಕೆ ವಾರಕ್ಕೆ ಒಂದೇ ದಿನ ನಾನು ಹಾಕೋದು. ಮನೆ ಒಳಗಿರೋ ಗಿಡಗಳಿಗೆ, ಇಂಡೋರ್ ಪ್ಲ್ಯಾಂಟ್ಗೆಲ್ಲ ಡೈಲಿ ಇಲ್ಲ 2 days ಒಂದು ಬೇಕಾಗಿಲ್ಲ, ಆರಾಮ್ಸೆ ಬೆಳೆಯುತ್ತೆ. ಆ್ಯಂಡ್ ಕೆಲಸದ ಆಂಟಿ ಕೂಡ ಬಂದಿದ್ದರು, ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಅವರಿರೋದ್ರಿಂದ ನನಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ನೀವು ಕೇಳ್ತೀರಾ ಸ್ವಾತಿ ಚೆನ್ನಾಗಿ ಮಾಡ್ತಾರಂತ. ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಆರಾಮಾಗಿ ಕೂಡ ಕೂತಿಲ್ಲ. ಅವಳೇನು ಗೊತ್ತಾ, ಒಂದೊಂದ್ಸತಿ ಊಟ ಮಾಡಲ್ಲ, ರಾತ್ರಿ ಹಾಕಿದ್ರು ಯಾಕೋ ಗೊತ್ತಿಲ್ಲ. ಅವಳಿಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ತಿಂತಾಳೆ. ಆ್ಯಂಡ್ ನಾನು ಕೂಡ ಪೂಜೆಗೆಲ್ಲ ಐಟಮ್ ತೊಗೊಂಡು ಬಂದಿದ್ದೆ. ಆ್ಯಂಡ್ ಕಾಂತಿ ಸ್ವೀಟ್ಸಿಂದ ಸ್ವೀಟ್ ಕೂಡ ತಂದಿದೆ. ಸುನಿಗೆ ಕಾಜು ಬರ್ಫಿ ಮತ್ತು ಒಂದು ಕೋಕೋನಟ್ ಬರ್ಫಿ ಎಲ್ಲ ಸಖತ್ ಇಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ಬಂದಿದೆ. ಅಂಗಡಿ ಬಂದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಾನು ಕೂಡ ಒಂದಷ್ಟು ಬೆಳಗ್ಗೆನೇ ಎದ್ದು ತರಕಾರಿ ಎಲ್ಲ ಹೆಚ್ಚಿ ಕ್ಲೀನ್ ಮಾಡ್ಕೊಂಡಿದ್ದೆ. ಬಿಸಿಬೇಳೆ ಬಾತ್ ಮಾಡೋಣ, ಸುನಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸೌತೆಕಾಯಿ ಕೂಡ ಇತ್ತು, ಅದನ್ನು ಕೂಡ ಎಲ್ಲ ತೆಗ್ದು ಇಟ್ಕೊಂಡಿದ್ದೆ ರೆಡಿ ಮಾಡೋಕ್ಕೆ. ಆಂಟಿ ಎಲ್ಲ ಬಂದು ಪಾತ್ರೆ ಎಲ್ಲ ತೊಳೆದು ಹೋದರೆ ನನಗೆ ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಹಾಲು ಕೂಡ ಇಟ್ಟಿದ್ದೀನಿ ವೀರುಗೆ ಅಂತ. ಸೊ ಹೀಗೆ ನಡೀತಾ ಇತ್ತು ಬೆಳಗ್ಗೆನೇ ಕೆಲಸ. ಆರಾಮಾಗೆ ಒಂಥರ ಈಸಿ ಅನಿಸುತ್ತೆ. ಹೆಲ್ಪ್ ಇರೋದ್ರಿಂದ ನಿಜವಾಗ್ಲೂ ಈಸಿ. ಇದೆಲ್ಲ ನಾನೇ ಮಾಡ್ಕೊತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಒಂದು ಹೆಲ್ಪ್ ಇರೋದ್ರಿಂದ ನಿಜವಾಗ್ಲೂ ಎಷ್ಟೋ ನನಗೆ ಆರಾಮ ಅನಿಸುತ್ತೆ. ಆ್ಯಂಡ್ ಇವತ್ತು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಟಿದ್ದೀನಿ, ಜ್ಯುವೆಲ್ರಿ, ಸ್ಯಾರಿ ಎಲ್ಲನೂ. ಆ್ಯಂಡ್ ನಮ್ಮ ಮನೇಲಿ ಒಂದು ಪಕ್ಷಿ ಗೂಡು ಕಟ್ಟಿದೆ ಅಂತ ನಾನು ನಿಮಗೆ ಒಂದು ಸ್ವಲ್ಪ ವ್ಲಾಗ್ಸ್ ಹಿಂದೆ ಹೇಳಿದ್ದೆ. ಅದ್ರದ್ದು ನೋಡ್ತಾ ಇರ್ತೀನಿ, ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತ. ಅದು ಬರ್ತಾಯಿದೆ ಹೋಗ್ತಾಯಿದೆ, ತುಂಬ ಚೆನ್ನಾಗಿ ಸೌಂಡ್ ಬರುತ್ತೆ. ಅದಕ್ಕೆ ಮನೇಲಿ ಒಂದು ಹಣ್ಣಾಗಿರೋ ಚೇಪೆಕಾಯಿತು, ಅದನ್ನು ಕೂಡ ಕಟ್ ಮಾಡಿಟ್ಟಿದೆ. ಅದರಲ್ಲಿ ಒಂದು 2 ಪೀಸ್ ತಿಂದಿತ್ತು. ಅದು ತಿಂದಿತ್ತಾ ಅಳಿಲ್ ತಿಂದಿತ್ತಾ ಗೊತ್ತಿಲ್ಲ, ಬಟ್ ತೊಗೊಂಡು ತಿಂದಿತ್ತು. ಒಂಥರ ಖುಷಿ ಅನಿಸಿದೆ. ಸುಮ್ಮನೆ ಸ್ಕ್ರೀನ್ ತೆಗ್ದು ಮೆತ್ತಗೆ ನೋಡಿಕೊಂಡು ಹೋಗೋದು ಆರಾಮಾಗೇ ಇದೆ. ಆದರೆ ಬೆಳಗ್ಗೆ ಹೊತ್ತಂತೂ ಸಖತ್ ಸೌಂಡ್ ಮಾಡುತ್ತೆ, ತುಂಬ ಚೆನ್ನಾಗಿ ಸೌಂಡ್ ಕೇಳಿಸುತ್ತೆ. ಒಂಥರ ಖುಷಿ ಅನಿಸುತ್ತೆ. ಹೋಗಿ ನೋಡಬೇಕು ಅನಿಸುತ್ತೆ. ಪಾಪ ಅದಕ್ಕೆ ಎಲ್ಲಿ ಭಯ ಆಗುತ್ತೋ ಏನೋ ಅಂದ್ಬಿಟ್ಟು. ಆ್ಯಂಡ್ ಸುನಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ಅವರು ಲೇಟ್ ನೈಟ್ ವರ್ಕ್ ಮಾಡಿರ್ತಾರಲ್ವ, ಸೊ ಬೆಳಗ್ಗೆನೇ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅವ್ರ ಪಾಡ್ಗೆ ಅವರು ಮಲ್ಕೊಂಡಿರ್ತಾರೆ. ಆ್ಯಂಡ್ ನಾನು ಇವಾಗ ಸ್ನಾನ ಮಾಡ್ಕೊಬಂದು ರೆಡಿ ಆಗ್ತಾಯಿದ್ದೀನಿ. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ನಾನು ನಿಮ್ಗೆ ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ 6ನೇ ತಾರೀಕಿಂದ 11ನೇ ತಾರೀಕುವರೆಗೂ ಗ್ರೇಟ್ ಫ್ರೀಡಮ್ ಫೆಸ್ಟಿವಲ್ ಸೇಲ್ ನಡೀತಾ ಇದೆ. ಸೊ ಇಂಥ ಟೈಮಲ್ಲಿ ತರಿಸ್ಕೊಳ್ಳಿ, ತುಂಬಾ ಕಮ್ಮಿಗೆ ಸಿಗುತ್ತೆ. ಆ್ಯಂಡ್ ತುಂಬ ಒಳ್ಳೆ ಆಫರ್ಸ್ ಇರುತ್ತೆ. ಸೊ ನಾನು ಕೂಡ ನಮಗೇನಾದ್ರು ಬೇಕಂದರೆ ಈ ಟೈಮಲ್ಲಿ ಬೈ ಮಾಡ್ತೀನಿ. ಮೇಕಪ್ ಆಗಿರ್ಬೋದು, ಮನೆಗೆ ವೀರುಗೆ ಒಂದಷ್ಟು ಡೈಪರಿಂದ ಹಿಡ್ದು ಎಲ್ಲ ನಾನು ಅಮೆಝಾನಲ್ಲೇ ತರಿಸ್ಕೊಳ್ಳೋದು. ಒಂದು ಬೇಗ ಡೆಲಿವರಿ ಸಿಗುತ್ತೆ ಆ್ಯಂಡ್ ಒಳ್ಳೆ ಜೆನ್ಯೂನ್ ಪ್ರಾಡಕ್ಟ್ ಸಿಗುತ್ತೆ ಅಂತ. ಆ್ಯಂಡ್ ಸಿಂಪಲ್ಲಾಗೆ ರೆಡಿ ಆಗಿಬಿಟ್ಟು ನಾನು ಇವಾಗ ಜ್ಯುವೆಲ್ರಿ ಹಾಕೋತಾ ಇದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ ಅಷ್ಟೇ ನಾನು ಒಂದು 2 ಶೇಡ್ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಬ್ಲಷ್ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಅದಕ್ಕೆ ನಾನು ಹೇಳಿದ್ದು, ನಾನು ಯೂಸ್ ಮಾಡೋ ಪ್ರಾಡಕ್ಟ್ದು ಯಾವುದೇ ರೀತಿ ಕೊಲಾಬ್ರೇಷನ್ ಏನಿಲ್ಲ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಯಾವ್ದು ಯೂಸ್ ಮಾಡ್ತೀನಿ ಜೆನ್ಯೂನ್ ಆಗಿ ಚೆನ್ನಾಗಿದೆ ಅನಿಸುತ್ತೆ ಅದನ್ನು ನಾನು ಕೊಟ್ಟಿರ್ತೀನಿ. ಸೊ ಈ ಅಮೆಝಾನ್ ಸೇಲಲ್ಲಿ ನೀವು ಬೈ ಮಾಡಿ, ನಿಮಗೆ ಒಳ್ಳೆ ಆಫರಲ್ಲಿ ಸಿಗುತ್ತೆ. ಆ್ಯಂಡ್ ಕಿವಿಗೆ ನಾನು ಹೆವಿ ಇಯರಿಂಗ್ಸ್ ಹಾಕುವಾಗ ಹಿಂದೆಗಡೆ ಒಂಥರ ಟೇಪ್ ಥರ ಬರುತ್ತೆ, ಅದನ್ನು ಯೂಸ್ ಮಾಡಿ ಹಾಕ್ತೀನಿ. ಆವಾಗ ನನಗೆ ಭಾರನೂ ಅನಿಸಲ್ಲ. ಆ್ಯಂಡ್ ಕಿವಿ ಕೂಡ ಜಗ್ಗ ಥರ ಆಗಿರುತ್ತೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕಿ ಒಳ್ಳೆ ಕಿವಿ ಕಿತ್ತೋಗೋ ಥರ ಆಗಿಬಿಟ್ಟಿರುತ್ತೆ. ಸೊ ಆ ಥರ ಎಲ್ಲ ಏನೂ ಆಗೋದಿಲ್ಲ. ನಿಮಗೂ ಏನಾದ್ರು ಆ ಟೇಪ್ದು ಲಿಂಕ್ ಬೇಕು ಅಂದರೂ ಹೇಳಿ, ನಾನು ಕೊಡ್ತೀನಿ. ಆ್ಯಂಡ್ ಇವತ್ತು ಸಿಂಪಲ್ ಜ್ಯುವೆಲ್ರಿ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಜ್ಯುವೆಲ್ರಿದು ಒಂದು ವಿಡಿಯೋ ಹಾಕಿದ್ದೆ, ಆರ್ಟಿಫಿಷಿಯಲ್ ಜ್ಯುವೆಲ್ರಿದು. ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಅದರಲ್ಲೂ ಕೂಡ ನಾನು ಈ ಒಂದು ಸೆಟ್ನ ತೋರಿಸಿದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಈ ಥರ ಒಂದು ಪರ್ಲ್ ಡೀಟೈಲಿಂಗ್ದು ಓಲೆ ಇಲ್ಲಾಂದರೆ
ಚೈನ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಹೊಸದು ಬ್ಯಾಂಗಲ್ ಕೂಡ ಇತ್ತು ಗ್ರೀನ್ ಕಲರ್ದು, ಇದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಅದನ್ನೇ ಪೇರ್ ಮಾಡಿದೆ. ಆ್ಯಂಡ್ ಸ್ಯಾರಿ ಹಾಕೊಂಡ್ಮೇಲೆ ಒಂದು ಬೊಟ್ಟಿಟ್ಕೊಳ್ಳೋದು ಚೆನ್ನಾಗಿ ಕಾಣಿಸ್ತಿದೆ, ಇಲ್ಲಾಂದರೆ ಆ ಲುಕ್ ಫಿನಿಶ್ ಆದಂಗೆ ಇರೋದಿಲ್ಲ. ಸೊ ಒಂದು ಗ್ರೀನ್ ಕಲರ್ದು ಪರ್ಲ್ದೆ ಬೊಟ್ಟಿಟ್ಕೊಂಡೆ, ಅದೇನು ಅಷ್ಟು ಕಾಣ್ತಿದೆ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಮತ್ತೆ ಒಂದು ಐಲೈನರಲ್ಲಿ ಒಂದು ಡಾಟ್ ಥರ ಇಟ್ಕೊಂಡೆ. ಸೊ ಇಷ್ಟು ಆಯಿತು. ಆ್ಯಂಡ್ ಬನ್ನಿ ಇವಾಗ ನಮ್ಮನೆ ಮಹಾರಾಜ ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಣ. ಅಣ್ಣ ಅಣ್ಣ ಮಾಡಿಕೊಡ್ತೀನಿ. ತೋರ್ಸಿ ಹೆಂಗ್ ಕೈ ಮಾಡೋದು, ಹೆಂಗ್ ತೋರ್ಸಿ. ಕೈ ಮಾಡು ಕೈ ಮಾಡು 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 ಅಲ್ಲಿ ಇಲ್ಲಿ ಅಲ್ಲಲ್ಲ ಇಲ್ಲ ಅಣ್ಣ ಅಣ್ಣ ಮಾಡು. ಅಪ್ಪಂಗೆ ಅಪ್ಪ ಮಾಡು. ಆಯ್ತು ಅಲ್ಲಿ ತೋರ್ಸು, ಡ್ಯಾನ್ಸ್ ಮಾಡಿ ತೋರ್ಸು ಬೇಗ. ಹಿಂಗೆ ಮಾಡೋದು, ಹಿಂಗೆ ಮಾಡೋದು, ಹಿಂಗೆ ಬೇಬಿ ಮುತ್ತು ಕೂಡ ಕಬಡ್ಡಿ 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 ಏನದು? ಬೀಳ್ತೀಯ ಬೀಳ್ತೀಯ, ಕೂತ್ಕೋ ಸಾಕು, ಕೂತ್ಕೋ ಕೂತ್ಕೋ ಬೀಳ್ತೀಯ. ಮೇಲೆ ಹತ್ತ ಮೇಲೆ ಸಾಕು ಕಡು ಏನದು ಬೀಳ್ಚೆ ಕಣ. ಕುತ್ಕೊಳ್ಳ ಕುತ್ಕೋ 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 ಅಂದಿದ್ದು, ಕುತ್ಕೋ ಸುಮ್ಮನೆ ಕುತ್. ಹಾ ಗುಡ್ ಬಾಯ್. ಈಗ ಯಾಕ್ಲಾ ಬೇಡ ಸುಮ್ಮನೆ ಹೆಂಗ ಆಟ ಆಡ್ತಾ ಇದ್ದೀನಿ. ಅವ್ನು ನೋಡ ಕುಣಿತಾವಲ್ಲ, ಅದ್ರ ಬೀಳ್ತಾನ ಅವನು. ಕಬಡ್ಡಿ ಕಬಡ್ಡಿ ಏನದು? ಸಾಕು 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 ಕಣ ಬೀಳ್ತೀಯ. ಆ್ಯಂಡ್ ನಾನು
ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ಎಷ್ಟು ಆಟ ಆಡ್ತಾನೆ ಅಂತ, ಏನೇನೋ ಕಲ್ತ್ಬಿಟ್ಟಿದ್ದಾನೆ ಆಯಿತಾ. ಆಲ್ಮೋಸ್ಟ್ ಅರ್ಧ 1 ಅವರ್ ಏನೋ ಅವನೇ ಆಡ್ತಾಯಿದ್ದ. ಅದು ತೆಂಗೆ 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 ಅಂತ ಬರುತ್ತಲ್ಲ, ಅದು ಅವ್ನಿಗೆ ಹೇಳೋಕ್ಕೆ ಬರ್ತಾಯಿಲ್ಲ. ಅದಕ್ಕೆ ಅಣ್ಣ 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 ಅಂತ ಹೇಳ್ತಾ ಇದ್ದಾನೆ. ಅದು ನಿಜವಾಗ್ಲೂ ಕ್ಯೂಟ್ ಅನಿಸ್ತಾಯಿತ್ತು. ಇವಾಗ ಎಡಿಟ್ ಮಾಡುವಾಗ ನಂಗೆ ನಗು ಬರ್ತಾಯಿತ್ತು. ಒಂದು ದಿನಕ್ಕೆ 1 2 ಅವರ್ 3 ಅವರ್ ಇದೇ ಮಾಡ್ತಾಯಿರ್ತಾನೆ. ಸುನಿ ಹಂಗೂ ಬಾಯ್ ನೋವಲ್ವೇನೋ ನಿನಗೆ ಅಂತ ರೇಗಿಸ್ತಾಯಿದ್ರು. ಒಂಥರ ಕ್ಯೂಟಾಗಿತ್ತು, ಹಾಗಾಗಿ ಆ್ಯಡ್ ಮಾಡಿದೆ. ನೀವು ಹೇಳ್ತೀರಾ ಹೇಗೆ ಇವನ್ನ ಮ್ಯಾನೇಜ್ ಮಾಡ್ತೀರಾ ಅಂತ. ನಂಗೆ ಸ್ವಲ್ಪ ಈಸಿ, ಟು ಬಿ ಫ್ರ್ಯಾಂಕ್. ನಾನು ಸುಮ್ಮನೆ ಡೆವಲಪ್ ಮಾಡೋದಿಲ್ಲ. ಒಂದು ನಮ್ಮಮ್ಮ ಇದ್ದಾರೆ ನೋಡ್ಕೊಳ್ಳೋಕ್ಕೆ, ನಮ್ಮಮ್ಮನ ಮನೇಲಿ ಬಿಟ್ಟರೆ ಅವ್ರು ನೋಡ್ಕೊತಾರೆ. ಇಲ್ಲ ನಮ್ಮ ರಾಣಿ ಅಕ್ಕ, ನಾನೇನು ಬಿಡೋದೇ ಬೇಡ, ಅವರೇ ಬಂದು ಎತ್ಕೊಂಡು ಹೋಗ್ತಾ ಇರ್ತಾರೆ. ಅವನು ಇವಾಗ ಮಕ್ಕಳೇ ಕ್ಯೂಟ್, ಅವ್ನು ಮಾತ್ರ ಅಂತಲ್ಲ, ಯಾವುದೇ ಮಕ್ಕಳಾದರೂ ಎಲ್ಲರಿಗೂ ಆಸೆ ಇರುತ್ತೆ. ಸೊ ನಮ್ಮಮ್ಮ ಮತ್ತು ರಾಣಿ ಅಕ್ಕ ಅವರೆಲ್ಲ ಬಂದು ಅವನ್ನ ಪ್ರೀತಿಯಿಂದ ನೋಡ್ಕೊತಾರೆ, ಕರ್ಕೊಂಡು ಹೋಗ್ತಾರೆ. ಸೊ ನನಗೆ ಅದಕ್ಕೆ ಅಷ್ಟು ಏನು ನನಗೆ ಅಯ್ಯೋ ಹೆಂಗೆ ನೋಡ್ಕೊಳ್ಳೋದೇನು ಅನ್ನಂಗೆ ಏನಿಲ್ಲ. ಯಾಕಂದರೆ ನನ್ನ ಸುತ್ತಮುತ್ತ ನನಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಅವನು ಅಷ್ಟೇ ಎಲ್ಲರ ಜೊತೆ ಹೋಗ್ತಾನೆ. ನಮ್ಮ ಮನೆ ಮೇಲಿರೋ ನೈಬರ್ ಮನೆಗೂ ಆರಾಮಾಗಿ ಹೋಗಿ ಬರ್ತಾನೆ. ಸೊ ತುಂಬ ಫ್ರೆಂಡ್ಲಿಯಾಗಿ ಆರಾಮಾಗೆ ಇರ್ತಾನೆ. ಅಳೋದು ಮಾಡೋದು ಎಲ್ಲ. ಅವ್ನಿಗೆ ಬೋರ್ ಆದರೆ ವಾಪಸ್ ಬಂದುಬಿಡ್ತಾನೆ ಅಮ್ಮ ಅಮ್ಮ ಅಂದ್ಕೊಂಡು. ಸೊ ಹಾಗಾಗಿ ನನಗೆ ಈಸಿ ಅನಿಸುತ್ತೆ. ಆ್ಯಂಡ್ ಸುನಿ ಕೂಡ ಅವನ್ನ ಚೆನ್ನಾಗಿ ಆಟ ಆಡಿಸ್ಕೊಂಡು ನೋಡ್ಕೊತಾರೆ ಆರಾಮಾಗೆ, ಹುಷಾರಾಗೆ. ಸೊ ಆರಾಮಾಗೆ ನಡೀತಾ ಇದೆ. ನನಗೇನು ಕಷ್ಟ ಅಂತ ಏನೂ ಅನಿಸಲ್ಲ. ಇನ್ನೊಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿಲ್ಲ, ಏನಂದರೆ ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಿ. ಇದ್ರ ಬಗ್ಗೆನೂ ತುಂಬ ಜನ ಕೇಳ್ತಾಯಿದ್ರಿ, ಹೇಗೆ ಸ್ಟಾಪ್ ಮಾಡಿದೆ, ಎಷ್ಟು ಈಸಿಯಾಗಿ ಸ್ಟಾಪ್ ಮಾಡಿದೆ ಅನ್ನೋದನ್ನು ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಈಗ ಒಂದು 10 ಡೇಸ್ ಆಯಿತು. ಯಾಕೆ ಸ್ಟಾಪ್ ಮಾಡಿದೆ ಅಂತ ಅದನ್ನು ಬೇರೆ ಟಾಪಿಕಲ್ಲಿ ನಾನು ಹೇಳ್ತೀನಿ. ತುಂಬ ಜನ ಕೇಳ್ತಾಯಿದ್ರಿ, ಅವನು ಬಾಟಲ್ ಫೀಡೇ ತೊಗೊತಾ ಇದ್ದಾನೆ, ನೀವು ಸ್ಟಾಪ್ ಮಾಡಿದ್ದೀರಾ ಹೇಳಿ, ನಮಗೂ ಪ್ಲ್ಯಾನಿಂಗಲ್ಲಿದೆ, ನಮಗೂ ಯೂಸ್ ಆಗುತ್ತೆ ಏನು ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಅದ್ರ ಬಗ್ಗೆ ನಾನು ಒಂದು ಡೀಟೇಲ್ ವೀಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ನಾನೀಗ ಸ್ಟಾಪ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಕೂಡ ಪೂಜೆ ಕೂಡ ಆಯಿತು. ನನಗೇನಂದರೆ ಒಂದು ಹಾರ ಹಾಕ್ಬಿಟ್ರೆ ಸಖತ್ ಖುಷಿ ಆಗುತ್ತೆ. ಅದೆಷ್ಟೇ ಆಗಲಿ 200-300 ಒಂದೊಂದು ಸತಿ ಹಬ್ಬದ ಸೀಸನಲ್ಲೆಲ್ಲ ಜಾಸ್ತಿ ಹೇಳ್ತಾರೆ. ಎಷ್ಟೇ ಆಗಲಿ ಒಂದು ಹಾರ ತಂದು ಹಾಕ್ಬಿಟ್ರೆ ಅದೇನೋ ಖುಷಿ. ಅವಾಗಿಂದನೂ ಅಷ್ಟೇ ಈ ಥರನೇ ಮಾಡ್ಕೊಂಬಂದಿರೋದು. ಆ್ಯಂಡ್ ಸ್ವಲ್ಪ ಬಿಡಿಯುವ ರೋಸಸ್ ಎಲ್ಲ ಹಾಕಿ ಪೂಜೆನ ಮಾಡ್ಕೊತೀನಿ. ಒಂಥರ ಖುಷಿ ಅನಿಸ್ತು. ಬೇಗನೆ ಆಯಿತು ಪೂಜೆ. ಆ್ಯಂಡ್ ಅಡುಗೆ ಕೂಡ ಬೇಗ ಆಯಿತು, ಬೇಗನೆ ಎದ್ದಿದ್ದೆ, ಎಲ್ಲ ಚೆನ್ನಾಗಾಯಿತು, ಚೆನ್ನಾಗಿ ರೆಡಿ ಕೂಡ ಆಗಿದೆ. ಸೊ ಏನೋ ಒಂಥರ ಖುಷಿ. ಈ ಭೀಮ್ನ ಅಮಾವಾಸ್ಯೆ ನಾನು 7 ವರ್ಷ, ಈ ಸತಿ 7ನೇ ವರ್ಷದ ಭೀಮ್ನ ಅಮಾವಾಸ್ಯೆ. ನನಗೆ ಯಾರೂ ಹೇಳಿಲ್ಲ ಮಾಡಬೇಕು ಏನು ಅಂತ, ಬಟ್ ನನಗೆ ಇಷ್ಟ ಆಯಿತು ಮಾಡಬೇಕು ಅಂತ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಒಂಥರ ತುಂಬಾ ಒಳ್ಳೆ ಮೆಮೊರೀಸ್ ಇದೆ. ನೀವು ಎಷ್ಟೊಂದು ಲಾಸ್ಟ್ ಇಯರ್ ವ್ಲಾಗಲ್ಲೆಲ್ಲ ನೋಡಿದ್ದೀರಾ. ಲಾಸ್ಟ್ ಇಯರ್ ನಾನು ಶೇರ್ ಮಾಡಿಲ್ಲ, ಅದ್ರ ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಆಗಿದೆ, ಆವಾಗ ಮಾಡಿದಾಗ ಶೇರ್ ಮಾಡಿದ್ದೆ. ಲಾಸ್ಟ್ ಇಯರ್ ವೀರು ಅರೌಂಡ್ 2 months 2.5 months ಇದ್ದ. ಸೊ ಆವಾಗ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಆಯಿತಾ. ನಿಮಗೆ ಗೊತ್ತು, ನನ್ನ ಸ್ಕಿನ್ ಇಶ್ಯೂ ಒಂದು ಸ್ವಲ್ಪ ನಡೀತಾ ಇತ್ತು. ಆಮೇಲೆ ಅವ್ನು ಬೇರೆ ಚಿಕ್ಕವನಿಂದ, ಸೊ ಮನೆಯಲ್ಲೇ ಸಿಂಪಲ್ಲಾಗೆ ಪೂಜೆ ಮಾಡ್ಕೊಂಡಿದ್ದೆ, ಬಟ್ ವ್ಲಾಗ್ ಶೇರ್ ಮಾಡಿರಲಿಲ್ಲ. ಸೊ ಈ ವರ್ಷ ಅವ್ನು ನೋಡಿ ಆಗಲೇ ನಿಂತ್ಕೊಂಡು ಮಾತಾಡಿಕೊಂಡು ಕೇಳೋ ಥರ ಆಗಿದ್ದಾನೆ. ಸೊ ಆರಾಮಾಗಿತ್ತು, ಚೆನ್ನಾಗೆ ಪೂಜೆ ಕೂಡ ಆಯಿತು. ಸುನಿ ರೇಗಿಸ್ತಾಯಿದ್ರು, ವರ್ಷಕ್ಕೆ 1 ಸತಿ ಕಾಲು ಮುಚ್ಚ ಕ್ಲೀನಾಗಿ ಮುಟ್ಟಿ ಕ್ಲೀನಾಗಿ ತೊಳಿ ಅಂತ ರೇಗಿಸ್ತಾಯಿದ್ರು. ಬಟ್ ಅವರು ಅಷ್ಟೇ ತುಂಬ ಪ್ರೀತಿ ಮಾಡ್ತಾರೆ. ನೀವು ತುಂಬ ಜನ ಹೇಳ್ತೀರಾ ನೀವು ತುಂಬ ಲಕ್ಕಿ ಅಂತ. ಅದು ನಿಜವಾಗ್ಲೂ ನಿಜ. ನಾವು ನನ್ನ ಕನಸಲ್ಲೂ ಇಮ್ಯಾಜ್ ಮಾಡ್ಕೊಳಕ್ಕಾಗಲ್ಲ. ಸುನಿ ಬಿಟ್ಟು ಒಂದಿನ ಅವ್ರು ಅಷ್ಟು ನನಗೆ ಇಂಪಾರ್ಟೆಂಟ್ ಆ್ಯಂಡ್ ಅಷ್ಟು ಪ್ರೀತಿ ಕೊಡ್ತಾರೆ. ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಈ ವರ್ಷ ಭೀಮ್ನ ಅಮಾವಾಸ್ಯೆ ದಿನ ಫ್ರೆಂಡ್ಶಿಪ್ ಡೇ ಕೂಡ ಆಯಿತು. ಸೊ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಸುನಿನೇ. ನನಗೆ ಬೆಸ್ಟ್ ಫ್ರೆಂಡ್ ಅಂತ ವರ್ಡ್ ನೆನಪಾಗಿದ ತಕ್ಷಣ ನಂಗೆ ನೆನಪಾಗೋದೆ ಸುನಿ. ಯಾಕಂದರೆ ಅಷ್ಟು ನಮ್ಮ ಬಾಂಡಿಂಗ್ ಇದೆ. ಆಮೇಲೆ ಟಚ್ ವುಡ್ ಒಂದೊಂದು ಸತಿ ಈ ಥರ ಎಲ್ಲ ಏನಾದರೂ ಹೇಳಿದಾಗ ನೆಕ್ಸ್ಟ್ ಡೇನೇ ಏನಾದರೂ ಜಗಳ ಎಲ್ಲ ಬೇಜಾರು ಏನಾದ್ರು ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಜಾಸ್ತಿ ಏನೂ ಮಾತಾಡಬಾರ್ದು ಅಂದ್ಕೊತೀನಿ. ಬಟ್ ನಿಮಗೂ ಗೊತ್ತು ಅವ್ರು ಹೇಗೆ ಏನು ಅಂತ, ಅವ್ರ ಸ್ವಭಾವ ಆಗಿರ್ಬೋದು. ಆ್ಯಂಡ್ ಒಂದು ಜೆಂಟಲ್ಮ್ಯಾನ್ ಅಂತ ಹೇಳ್ಬೋದು, 1 ವರ್ಡಲ್ಲಿ ಅವ್ರನ್ನ ಹೇಳ್ತೀನಿ ಅಂದರೆ. ಆಮೇಲೆ ಅಮೇಝಿಂಗ್ ಹಸ್ಬೆಂಡ್ ಅವರು. ಆಮೇಲೆ ಅದಕ್ಕಿಂತ ಜಾಸ್ತಿ
ಅಮೇಝಿಂಗ್ ಸೂಪರ್ ಡೂಪರ್ ಫಾದರ್ ಅಂತ ಹೇಳ್ಬೋದು. ಸಖತ್ ಲವ್ವಿಂಗ್. ಆ್ಯಂಡ್ ಅವನಿಗೆ ಅಂತ ಕಂಡುಬಿಟ್ರೆ ಅವನು ಅಂತಾನೆ. ಆಮೇಲೆ ಅವ್ರ ಬಾಂಡಿಂಗ್ ನೋಡೋದೇ ಒಂಥರ ಖುಷಿ. ಅವ್ರ ಆಟ, ಅವನ ಜೊತೆ ಕೂತ್ಕೊಂಡು ಅರ್ಧ 1 hour ಅವ್ನ ಪ್ಲೇ ರೂಮಲ್ಲಿ ಆಟ ಆಡಿಸ್ತಾರೆ. ಸೊ ಒಳ್ಳೆ ಫಾದರ್ ಸನ್ ಬಾಂಡಿಂಗ್ ಇದೆ. ಆಮೇಲೆ ಹಾಗೆ ಅಷ್ಟೇ ಪ್ರೀತಿಯಿಂದ ಅವರನ್ನ ನೋಡ್ಕೊತಾರೆ, ಕಾಳಜಿಯಿಂದ. ಅವ್ನಿಗೆ ಒಂದೇ ಒಂದು ಸೊಳ್ಳೆ ಕಚ್ಬಿಡ್ಬಾರ್ದು, ಏನೂ ಮಾಡಬಾರ್ದು, ಆ ಥರ ಒಂಥರ ಸಖತ್ ಪೊಸೆಸಿವ್ ಫಾದರ್ ಕೂಡ. ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಲವ್ ಮಾಡಿ ಮದುವೆ ಆಗಿ ಅವ್ರೀಗ ಅಪ್ಪ ಆಗಿ ಆ ರೋಲ್ನ ನಿಭಾಯಿಸ್ತಾ ಇರ್ತಾರಲ್ಲ, ಅದನ್ನೆಲ್ಲ ನೋಡೋಕ್ಕೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸೊ ಸಖತ್ತಾಗೂ ಆಯಿತು. ಏನು ಫ್ರೆಂಡ್ಶಿಪ್ ಡೇ, ಅದ್ರ ಜೊತೆಲಿ ಭೀಮ್ನ ಅಮಾವಾಸ್ಯೆ ಎಲ್ಲನೂ. ಸೊ ನೀವು ನೋಡಿರ್ಬೋದು, ನನಗೇನು ಅಷ್ಟು ಜನ ಫ್ರೆಂಡ್ಸ್ ಇಲ್ಲ. ನನಗಿರೋರು ಸ್ವಲ್ಪ ಜನ ಆದ್ರೂ ತುಂಬ ಜೆನ್ಯೂನ್ ಫ್ರೆಂಡ್ಸ್ನ ಇಟ್ಕೊಂಡಿದ್ದೀನಿ. ಯಾರು ಜೆನ್ಯೂನ್ ಇಲ್ಲ ಮತ್ತು ಯಾರು ಟ್ರಸ್ಟ್ ವರ್ತಿ ಇಲ್ಲ ಅಂಥವ್ರನ್ನ ನಾನು ಬೇಡ ಸಾಕು ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಸೊ ಸಾಕು, ಜೀವನದಲ್ಲಿ 2-3 ಜನ ಫ್ರೆಂಡ್ಸ್ ಇದ್ದರು, ಜೆನ್ಯೂನ್ ಆಗಿರೋರು, ನಿಮ್ಮನ್ನ ಸಪೋರ್ಟ್ ಮಾಡೋರು, ಆ್ಯಂಡ್ ನಿಮ್ಮ ಕಷ್ಟ ಸುಖಕ್ಕೆ ಆಗೋ ಅಂಥವ್ರು ಇರಬೇಕು. ಆ್ಯಂಡ್ ಇವಾಗ ಪೂಜೆ ಕೂಡ ಮುಗೀತು. ಆ್ಯಂಡ್ ನಮ್ಮ ಮನೆ ದೇವ್ರ ಮನೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್, ಯಾಕಂದರೆ ಸೈಡಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ನಮಗೆ ಓಡಾಡೋಕ್ಕೂ ಕಷ್ಟ. ಸೋಫಾನ ಈ ಸೈಡ್ಗೆ ಎಳೆದ್ಬಿಟ್ಟು ನಾವು ಓಡಾಡಬೇಕು. ಬಟ್ ಮ್ಯಾನೇಜ್ ಮಾಡ್ಬೋದು. ನಾನು ಜಾಸ್ತಿ ಇನ್ನೂ ದೇವ್ರ ಸಾಮಾನು ಐಟಮ್ ಎಲ್ಲ ಇಟ್ಕೊಂಡಿಲ್ಲ. ಸೊ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ಕೋಕೋನಟ್ ಬರ್ಫಿ ಅಂದರೆ ಕೋಕೋಗೆ ಸಖತ್ ಇಷ್ಟ. ಅವಳು ಇವಾಗ ಚಳಿ ಅಲ್ವಾ, ವೀರದೇ ಒಂದು ಟೀ ಶರ್ಟ್ ಹಾಕ್ಬಿಟ್ಟು ಕೂಡಿಸಿದ್ದೆ. ಅವಳಿಗೆ ಒಂದು ಚಿಕ್ಕ ಪೀಸ್ ಸ್ವೀಟ್ ಕೂಡ ಕೊಟ್ಟೆ. ಆ್ಯಂಡ್ ಇವನು ನೋಡಿ ಆರಾಮಾಗಿ ಹಾಲು ಕುಡ್ಕೊಂಡಿದ್ದ. ಆ್ಯಂಡ್ ಇವಾಗ ಕುತ್ಕೊಂಡು ಆಟಾಡ್ತಾಯಿದ್ರು. ಸೊ ನಾವು ಇಬ್ಬರು ಇದು ಕಟ್ಕೊಂಡಿದ್ವಲ್ಲ, ಅದ್ರದ್ದು ಪ್ರತಿ ವರ್ಷದ ಫೋಟೋ ಇದೆ. ಸೊ ಈ ವರ್ಷದ್ದು ಇಲ್ಲಿ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಫೋಟೋ ವೀಡಿಯೋಸ್ನ ತೊಗೊಂಡೆ. ಸೊ ಹೀಗಿತ್ತು ನಮ್ಮ ದಿನ. ನಾನು ಮೈಸೂರು ಕ್ರೇಪ್ ಸ್ಯಾರಿ ಹಾಕೊಂಡಿದ್ದೀನಿ. ಇದು ನಂದು ಹಳೆ ಸೀರೆನೇ, ಹೊಸ ಸೀರೆ ಏನಲ್ಲ. ಈ ಥರ ಬರುತ್ತೆ, ಗ್ರೀನ್ಗೆ ಬ್ಲೂ. ಸೊ ಚೆನ್ನಾಗಿದೆ. ನಂಗೆ ಅಷ್ಟು ಪರ್ಫೆಕ್ಟಾಗಿ ಸ್ಯಾರಿಗೆ ಕೊಡೋಕ್ಕೆ ಬರೋದಿಲ್ಲ, ಹೆಂಗೋ ಮ್ಯಾನೇಜು ಮಾಡಿದ್ದೀನಿ. ಆ್ಯಂಡ್ ಬ್ಲೌಸ್ ಕೂಡ ಅಷ್ಟೇ, ಬ್ಲೌಸ್ ತುಂಬ ಚೆನ್ನಾಗಿದೆ. ನಾನು ಈ ಥರ ಬೇಕು ಅಂತ ಹೊಲ್ಸ್ಕೊಂಡಿದ್ದೆ. ಆ್ಯಂಡ್ ಇದರಲ್ಲಿ ಏನೂ ವರ್ಕ್ ಎಲ್ಲ ಮಾಡಿಸಿಲ್ಲ, ಸಿಂಪಲ್ ಸ್ಯಾರಿ ಅಲ್ವಾ, ಸಿಂಪಲ್ಲಾಗಿ ಇಲ್ಲಿ ಸಾಕು ಅಂತ. ಆ್ಯಂಡ್ ಜ್ಯುವೆಲ್ರಿ ನೋಡ್ಬೋದು, ಒಂದು ನೆಕ್ ಪೀಸ್ ಹಾಕಿದ್ದೀನಿ. ಆ್ಯಂಡ್ ಇದು ನನ್ನ ಮಂಗಲ್ಯ ಚೈನ್. ಆ್ಯಂಡ್ ಇದು ಓಲೆ ಒಂಚೂರು ಹೆವಿ ಆಗಿರೋ ಥರದ್ದು ಹಾಕ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಹೆವಿ ಇಯರಿಂಗ್ಸ್ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಕೈಗೆ ಬಳೆ. ಸ್ಯಾರಿಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಏನು ಬೇಕು ಇವರು? ಏನು ಬೇಕು ಕೇಳ್ಬಿಡು ಅಜ್ಜಿ ಅಮ್ಮಂಗೆ. ಎಲ್ಲಿ ಮಾಮ? ಇಲ್ಲಿ ಮಾಮನ್ ಕರಿ, ಮಾಮ ಅಂತ ಕರಿ, ಮಾಮ ಜೋರ ಕರಿ, ಜೋರ ಕರಿ, ಕರಿ ಜೋರ. ಈಗ ನಾವು ರೀಲ್ಸ್ ನೋಡ್ತಾ ಇದ್ದೋ, ಕಾರ್ತಿಕ್ ಮೇಲೆ ಕಾರ್ತಿಕ್ ಎಷ್ಟು ಚೆನ್ನಾಗಿ ಬಂದಿರಲ್ಲ. ಒಂದೇ ಟೇಕು, ಒಂದೇ ಟೇಕು. ಸೇಮ್ ಶರ್ಟ್ ಐತೆ ಮಚ್ಚ ನನ್ನ ಹತ್ರ. ಚೆನ್ನಾಗಿ ಕಾಣ್ತಾವಳಿ ಮಮ್ಮ ಸೀರೆಲಿ. ನೀನ್ ಮಾಡಿಲ್ಲ ಅಮ್ಮ, ಸ್ನಾನನೇ ಮಾಡಿಲ್ಲ ಅಲ್ವಾ ನೀನು? ಸಬಾಷ್ ಸಬಾಷ್. ಅಪ್ಪ 1 hour ಹೇಳೋನೆ ಅಲ್ಲ, ಹಿಂಗೆ ಹಿಂಗೆ ಅಂತಾನೆ. ಕೈನ ಬೆಳ್ಳ ನೋಡಿದ್ಯಾ ಸ್ವಾತಿ? ಹಿಂಗ ಒಂದ್ರ ಮೇಲೆ ಹೇಳು. ಅಪ್ಪ ಅಪ್ಪ ಮಾಡಪ್ಪ, ಅದ ಹೆಂಗೆ ಅನ್ನ ಅನ್ನ ಮಾಡಪ್ಪ, ಹೆಂಗಿದ್ಯಾ ಗೊತ್ತಿದೆ ಅಮ್ಮ? ಸೇಮ್ ಅಲ್ಲಮ್ಮ, ಸ್ವಲ್ಪ ಬಟ್ ಆಲ್ಮೋಸ್ಟ್ ಅಂತ. ಇದೇನೋ ಕೂದ್ಲು ಹಿಂಗದೆ ನೋಡಿ ಗಾಯ್ಸ್. ನಮ್ಮಮ್ಮ ಭೀಮ್ನ ಅಮಾವಾಸ್ಯೆ ಮಾಡಿರೋ ಹುಟ್ಟು ಸ್ನಾನನೇ ಮಾಡ್ದೇ ಇರೋ ಭೀಮ್ನ ಅಮಾವಾಸ್ಯೆ ಮಾಡಿದ್ದಾರೆ ನೋಡಿ. ನೋಡಿ ಬರ ಸೊಸೆಗೆ ಎಷ್ಟು ಮಾದರಿ ಅತ್ತೆ ನೋಡಿ. ಅದು ಅದೇ ಪರವಾಗಿಲ್ಲ, ಇದೇನ್ ಮ್ಯಾಚ್ ಅಲ್ಲ, ಅದೊಂಚೂರು ಮ್ಯಾಚ್ ಆಗುತ್ತೆ. ವೀರ ಅಣ್ಣ ಅಣ್ಣ ಮಾಡು, ಇದಾ ಮ್ಯೂಟ್ ಮಾಡಮ್ಮ ಟಿವಿ ಮಾಡು. ವೀರ ಅಣ್ಣ ಅಣ್ಣ ಮಾಡು. ನಾಚಿಕೆ ವೀರ. ಅತ್ತೆ ಅಲ್ಲಿ ಎಲ್ಲ ಅತ್ತೆ? ಅಯ್ಯೋ ನಮ್ಮ ಮನೇಲಿ ಸೋಫಾ ಮೇಲೆ 1 hour ಮಾಡೋಣ. ಸುನಿ ಏನ್ ಬೇಬಿ ಇದು ಅರ್ಥನೇ ಆಗ್ತಾ ಇಲ್ಲ ಅಂತ. ಒಂದೇ ನಿದ್ದೆ ಬಂದೈತಮ್ಮ, ನಿದ್ದೆ ಬಂದೈತೆ ಬಿಡಮ್ಮ.
ನೀಟಾಗಿ ಅಮ್ಮಗೆ ಹೇಳಲಿ ಮಾಡ್ಕೊಡ್ತೀನಿ ಕೊಡ್ತೀನಿ ಹೇಳು ಹೇಳೆ ಏನ್ ಬೇಕು ಏನ್ ಬೇಕು ಏನ್ ಹೇಳೋ ಲಳ ಇನ್ನ ಮಮ್ಮಿ ಕೈ ಹೇಳೋದು ಮಾ ಅದ ಮೀಮಿನಾ ಅಪ್ಪ ಇಲ್ಲಿ ನೋಡು ಮಮ್ಮಿಗೆ ಮೀಮಿ ಅಂತ ಹೇಳ್ಕೊಂಡ್ಬಿಟ್ಟವಳೆ ಇದೇನು ಅಂದ್ರೆ ಮಾಮ ಅಂದ ಅದ್ಯಾರು ಅಂದ ನಾನು ಅಂದ ಅಲ್ಲಿಗೆ ಹೋದಿ ನಾಳೆ ಚೆನ್ನಾಗಿದೆ ಫ್ಯಾಮಿಲಿ ಫೋಟೋಗೆ ಇದು ಮಾಮ ಅದು ಅಜ್ಜಿ ಅದು ತಾತ ಅದು ಯಾರು ಅಂದ್ರೆ ಮಮ್ಮಿ ಅಂದ್ರೆ ಮೀಮಿ ಮೀಮಿ ಅವನು ಬೆಳಿಗ್ಗೆ ಸುನಿ ಏನ್ ತಿಂದೋ ಅಂದ್ರೆ ಮೀಮಿ ಮೀಮಿ ಈಗ್ಲೂ ಕೇಳ ಗಾಡಿ ಇಲ್ಲೇನಂದ ಅಂತ ಅವನು ಅಪ್ಪಿ ಇಲ್ಲಿ ನೋಡು ಏನ್ ತಿಂದೆ ವೀರು ಇಲ್ಲಿ ನೋಡ್ಕೊಂಡು ತೋರಿಸ್ತೀನಿ ಅಪ್ಪ ಇದು ಯಾರಪ್ಪ ಮಾಮ ಇದ್ಯಾರಪ್ಪ ಯಾರಪ್ಪ ಜಿ ಹೇಳಪ್ಪ ಯಾರಪ್ಪ ಇದು ಯಾರಿದು ಅಜ್ಜಿ ಇದು ಇದು ಕ್ಲೀನ್ ಆಗಿ ಹೇಳಲಿ ಹೇಳ್ಬಿಡು ಏನದು ಇದು ಯಾರಿದು ಮಾಮ ಅಲ್ವೇ ಇದು ಕಣ ಮಮ್ಮಿ ಯಾರದು ಏ ಅಮ್ಮನೂ ಇರು ಅಮ್ಮ ಮೀಮಿ ಅಲ್ಲಿ ಬೇಬಿ ಇಲ್ಲಿ ಅಮ್ಮ ಇನ್ನೊಂದು ಮೀಮಿ ಅಯ್ಯೋ ಸಾಕು ನಂಗೆ ಒಂದೇ ಸಾಕಪ್ಪ ಏನಪ್ಪ ಇದು ಮೀಮಿ ಏ ಅಮ್ಮ ವೀರು ಮೀಮಿ ಅಮ್ಮ ವೀರು ಅಮ್ಮ ಇದು ಯಾರಿದು ಮೀಮಿ ಅದಾರಪ್ಪ ಅದು ಕೊಡು ಇಳಿಸ್ತೀನಿ ಬೇಗ ನಂಗೆ ಕೊಡು ಥ್ಯಾಂಕ್ ಯು